ಮಾನವ ಇತಿಹಾಸದಲ್ಲಿ ಕ್ರೂರ ಘಟನೆಗಳು ಅನೇಕ. ಇಂಥದೇ ಒಂದು ಘಟನೆಯ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. 17ನೇ ಶತಮಾನದಲ್ಲಿ ಬಿಜಾಪುರದ ಕೊನೆಯ ಸುಲ್ತಾನನಾದ ಅಲಿ ಆದಿಲ್ ಶಾಹಿಯವರ ರಾಜಕೀಯ ಸ್ಥಿತಿ ಮತ್ತು ಸೈನ್ಯದ ಸಾಮರ್ಥ್ಯ ದುರ್ಬಲವಾಗಿತ್ತು. ಬಿಜಾಪುರದ ಉತ್ತರಕ್ಕೆ ಮೊಘಲರು, ಪೂರ್ವಕ್ಕೆ ಹೈದರಾಬಾದ್ ನಿಜಾಮರು, ದಕ್ಷಿಣಕ್ಕೆ ವಿಜಯನಗರ ಸಾಮ್ರಾಜ್ಯ ಮತ್ತು ಪಶ್ಚಿಮಕ್ಕೆ ಮರಾಠರಿಂದ ಸುತ್ತುವರಿಯಲ್ಪಟ್ಟಿತ್ತು. ಮರಾಠ ಸಾಮ್ರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯ ಆಂದೋಲನವನ್ನು ತೀವ್ರಗೊಳಿಸಿದರು. ಅದೇ ಸಮಯದಲ್ಲಿ ಬಿಜಾಪುರ ಸಾಮ್ರಾಜ್ಯ ಮತ್ತು ಮರಾಠರಿಗೆ ಅನೇಕ ಸಂಘರ್ಷಗಳು ನಡೆದವು. ಈ ಸಂಘರ್ಷಗಳಲ್ಲಿ ಬಿಜಾಪುರ ಸಾಮ್ರಾಜ್ಯವು ಅನೇಕ ಪ್ರದೇಶಗಳನ್ನು ಸೋತರು. ಈ ಸೋಲನ್ನು ಸಹಿಸಲಾಗದೆ ಅಲಿ ಆದಿಲ್ ಶಾಹಿಯವರು ತಮ್ಮ ಸೇನೆಯ ಉತ್ತಮ ಸೇನಾಧಿಕಾರಿಯಾದ ಅಫ್ಜಲ್ ಖಾನನಿಗೆ ಶಿವಾಜಿ ಮಹಾರಾಜರನ್ನು ಸೋಲಿಸುವ ಆಜ್ಞೆ ಮಾಡಿದರು. ಅಫ್ಜಲ್ ಖಾನನು ಶಕ್ತಿಯುಳ್ಳ, ಶಿಸ್ತು ಮತ್ತು ಅಹಂಕಾರದಿಂದ ರೂಪುಗೊಂಡ ಸಂಕೀರ್ಣ ವ್ಯಕ್ತಿತ್ವ ಹೊಂದಿದ್ದ. ಸದಾ ಅಧಿಕಾರ ಶಿಖರಕ್ಕೆ ಏರುವ ಮಹತ್ವಾಕಾಂಕ್ಷಿಯಾಗಿದ್ದ. ಆದಿಲ್ ಶಾಹಿ ವಂಶಕ್ಕೆ ಅಪಾರ ನಿಷ್ಠೆಯಿಂದ ಕೆಲಸ ಮಾಡಿದ ಪ್ರಬಲ ಸೇನಾಧಿಪತಿ. ಬಿಜಾಪುರ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಲು ಮತ್ತು ರಕ್ಷಿಸಲು ಇವನ ಕೊಡುಗೆ ಅಪಾರವಾದದ್ದು. ಅಲಿ ಆದಿಲ್ ಶಾಹಿಯವರ ಆಜ್ಞೆಯಂತೆ ಅಫ್ಜಲ್ ಖಾನನು ಯುದ್ಧಕ್ಕೆ ಹೊರಡುವ ತಯಾರಿ ನಡೆಸಿದ. ಅವನ ಸೈನ್ಯದಲ್ಲಿ 30,000 ಸೈನಿಕರು, 1,700 ಅಶ್ವದಳ, 500 ತೋಪುಗಳಿದ್ದವು. ಅಫ್ಜಲ್ ಖಾನನು ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ ಹೊಂದಿದ್ದ. ಅವನು ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೊರಡುವ ಮುನ್ನ ಸೂಫಿ ಸಂತರನ್ನು ಭೇಟಿಯಾದ. ಆ ಗುರು ಅವನ ತಲೆಯಿಲ್ಲದ ಶರೀರದ ದುಷ್ಟಾಂತವನ್ನು ಕಂಡು ಯುದ್ಧದಲ್ಲಿ ಅವನ ಮರಣ ಖಚಿತ ಎಂದು ಹೇಳಿದ. ಅಫ್ಜಲ್ ಖಾನನು ಈ ಭವಿಷ್ಯವಾಣಿ ಕೇಳಿ ಆತಂಕಕ್ಕೆ ಒಳಗಾದನು. ಆದರೂ ಅವನು ತನ್ನ ನಿಷ್ಠೆಗೆ ಬದ್ಧನಾಗಿ ಯುದ್ಧಕ್ಕೆ ಹೊರಡುವ ನಿರ್ಧಾರ ಮಾಡಿದ. ಈ ಭವಿಷ್ಯವಾಣಿ ಅವನ ಮನದಲ್ಲಿ ಭಾರಿ ಅಶಾಂತಿ ಮೂಡಿಸಿತು. ಆತಂಕ, ಭಯ ಮತ್ತು ಮನೋವೈಕಲ್ಯದಲ್ಲಿ ಜಾರಿಕೊಂಡನು. ಅವನ ಸಾವಿನ ನಂತರ ಅವನ ಹೆಂಡತಿಯರು ಯಾರಿಗೂ ದೊರಕಬಾರದು ಎಂಬ ಅಸೂಯೆ ಭಾವನೆಯಿಂದ ತನ್ನ 63 ಪತ್ನಿಯರನ್ನು ಕೊಲ್ಲಲು ನಿರ್ಧರಿಸಿದ. ಅದೊಂದು ಕರಾಳ ರಾತ್ರಿ. ಅಫ್ಜಲ್ ಖಾನನು ತನ್ನ ಸೈನಿಕರೊಂದಿಗೆ ಪೂರ್ವವಾಗಿ 63 ಸಮಾಧಿಗಳನ್ನು ತಯಾರಿಸಿದ. ತನ್ನ ಅಮಾಯಕ ಪತ್ನಿಯರನ್ನು ಒಬ್ಬೊಬ್ಬರನ್ನಾಗಿ ಕರೆತಂದು ಕತ್ತು ಹಿಸುಕಿ ಬಾವಿಯಲ್ಲಿ ಮುಳುಗಿಸಿ ಸಾಯಿಸಿದ. ಇದನ್ನು ತಿಳಿದ ಕೊನೆಯ 3 ಪತ್ನಿಯರು ಭಯಭೀತರಾಗಿ ಕಾಡಿನಲ್ಲಿ ಓಡಿ ಹೋದರು. ಅಫ್ಜಲ್ ಖಾನನು ತನ್ನ 2 ಸೈನಿಕರನ್ನು ಕರೆದುಕೊಂಡು ತನ್ನ ಪತ್ನಿಯರನ್ನು ಹಿಂಬಾಲಿಸಿ ಅವರನ್ನು ಕಾಡಿನಲ್ಲೇ ಕೊಂದನು. ಈ ಕೃತ್ಯದ ನಂತರ ತನ್ನ ಬಲಿಷ್ಠ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟನು. ಸೂರ್ಯ ಬೆಳಗಾಗುವ ಮೊದಲು ಅವನು ಊರುಗಳನ್ನು ಭಯಭೀತಗೊಳಿಸುತ್ತಾ ಸಾಗುತ್ತಿದ್ದನು. ಶಿವಾಜಿಯ ನೆಚ್ಚಿನ ದೇವಿ ತುಳಜಾ ಭವಾನಿ ಮಂದಿರವನ್ನು ಧ್ವಂಸ ಮಾಡಿದನು. ಇದು ಶಿವಾಜಿಯವರಿಗೆ ನೇರವಾಗಿ ಯುದ್ಧಕ್ಕೆ ಬರಲು ಪ್ರಚೋದಿಸಿದಂತಿತ್ತು. ಆದರೆ ಶಿವಾಜಿಯು ಇದರ ಹೊಣೆ ನೀಡದೆ ತಮ್ಮ ಪ್ರತಾಪ್ಗಢ ಕೋಟೆಯಲ್ಲಿ ಯುದ್ಧ ಮೇಳವೊಂದನ್ನು ಸಿದ್ಧ ಮಾಡಿದರು. ಅಫ್ಜಲ್ ಖಾನನು ಶಾಂತಿಯ ಮಾತುಕತೆಗೆ ಇಚ್ಛಿಸಿರುವಂತೆ ನಾಟಕವಾಡಿ ಶಿವಾಜಿಯವರನ್ನು ಆಹ್ವಾನಿಸಿದನು. ಶಿವಾಜಿಯು ಬಂದನು ನಗುತ್ತಾ. ಆದರೆ ಅವನ ಕೊಡದ ದೃಷ್ಟಿಯಲ್ಲಿ ತಂತ್ರದ ಹೊಳಪಿತ್ತು. ಅಫ್ಜಲ್ ಖಾನನು ಶಿವಾಜಿಯವರನ್ನು ಅಪ್ಪಿಕೊಂಡು ಅವನ ಕೈಯಲ್ಲಿರುವ ಖಡ್ಗದಿಂದ ಆಕ್ರಮಿಸಿದನು. ಆಗ ಶಿವಾಜಿಯವರು ತಮ್ಮ ಕೈಯಲ್ಲಿರುವ ವಾಗ್ನಾದಿಂದ ಅಫ್ಜಲ್ ಖಾನನ ವಧೆ ಮಾಡಿದರು. ತಲೆ ಮತ್ತು ದೇಹವನ್ನು ಅಗಲಿಸಿ ತಾಯಿ ಭವಾನಿ ಮಾತೆಗೆ ಅರ್ಪಿಸಿದರು. ಹೀಗೆ ಅಂತ್ಯವಾಯಿತು ಅಫ್ಜಲ್ ಖಾನನ ಕತೆ. ಅಫ್ಜಲ್ ಖಾನನ ಮರಣದಿಂದ ಬೆರಗಾದ ಅವನ ಸೈನ್ಯಕ್ಕೆ ಶಿವಾಜಿ ಪಡೆಯು ಹೊಡೆದು ಹರಿಯಿತು. ಈ ಘಟನೆಯು ಶಿವಾಜಿಗೆ ದೊಡ್ಡ ತಿರುವು ನೀಡಿತು ಮತ್ತು ಮರಾಠ ಸಾಮ್ರಾಜ್ಯದ ಭವಿಷ್ಯ ರೂಪುಗೊಳ್ಳಲು ಕಾರಣವಾಯಿತು. ಜ್ಯೋತಿಷ್ಯ ಶಾಸ್ತ್ರದಿಂದ ಅಫ್ಜಲ್ ಖಾನನ ಮನಸ್ಸು ಅಸ್ಥಿರವಾಯಿತು. ಅತಿ ದೌರ್ಬಲ್ಯದಿಂದ ಕ್ರೂರತೆಗೆ ಮಿಕ್ಕಿದ. ಜೀವನದಲ್ಲಿ ಶಕ್ತಿಯ ಜೊತೆಗೆ ಮನಸ್ಸಿನ ಸ್ಥಿರತೆ ಬಹಳ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ವೀಣಾ. ಧನ್ಯವಾದಗಳು.